ಫಸ್ಟ್ ಟೈಮ್ ಯಲ್ಲಮ್ಮನಗುಡ್ಡ ನಮ್ಮ ರಾಜ್ಯ ಸರ್ಕಾರದ ಈ ವಿಶೇಷ ಪ್ರಯತ್ನಗಳಿಂದಾಗಿ ನಾವು ಕೇಂದ್ರ ಸರ್ಕಾರದ ಈ ದೊಡ್ಡ ಮೊತ್ತವನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಈಗ ಹಾಸನದಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳೊಂದಿಗೆ ಎಲ್ಲೋ ಒಂದು ಕಡೆ ಅಪಸ್ವರ ಆಗ್ತದೆ, ಒಂದು ಲೆಟರ್ ಬರೀತಾರೆ ವೈಯಕ್ತಿಕವಾದಂಥ ವಿಚಾರ, ಅದು ಯಾವುದೋ ಪಕ್ಷದ ಚಿಹ್ನೆ ರೆಡಿ ಮಾಡಬಾರ್ದು, ಇಲ್ಲಿ ಒಂದು ವ್ಯಕ್ತಿ ವೈಭವೀಕರಣ ಮಾಡ್ತಕ್ಕಂಥ ಸಮಾವೇಶ ಆಗ್ತದೆ. ಪತ್ರ ಯಾರು ಬರೆದಾರೆ? ಅನಾಮಧೇಯ ಪತ್ರ. ಅನಾಮಧೇಯ ಪತ್ರ ಆ ರೀತಿ ಯಾರೋ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದೇನು ಅನಾಮಧೇಯ ಪತ್ರದಲ್ಲಿರ್ತಕ್ಕಂಥ ಒಕ್ಕಣಿಕೆಗೂ ನಾವು ಒಪ್ಪೋದಿಲ್ಲ. ಆ ಹಾಸನ ಕಾರ್ಯಕ್ರಮದೊಳಗೆ ಎಲ್ಲರೂ ಕಾಂಗ್ರೆಸ್ ಸಹಿತ ಮುಂದಾಳತ್ವ ವಹಿಸಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ. ಏನು ಸುಳ್ಳು ಪ್ರಚಾರ, ವಕ್ಫ್ ಹೆಸರಿನಲ್ಲಿ ಒಂದು ಪ್ರಚಾರ, ಸಂವಿಧಾನವನ್ನು ತಿರುಚುವಂಥ ಪ್ರಚಾರ, ಸಂವಿಧಾನವನ್ನು ನೀವು ಗಮನಿಸಬೇಡ್ರಿ, ಲಕ್ಷ್ಯ ಮಾಡಬೇಡ್ರಿ ಅನ್ನೋ ಪ್ರಚಾರ, ಇವೇನೋ ಒಂದು ರೀತಿ ದೇಶದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಅಭಿಪ್ರಾಯದವ್ರು ಏನಿದ್ದಾರೆ ಅವ್ರಿಗೆ ಸೂಕ್ತವಾದ ಉತ್ತರ ಕೊಡೋದಕ್ಕೆ ನಾವು ಹಾಸನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇದು. ಸರ್, ಈಗ ಕಾಂಗ್ರೆಸ್ನಲ್ಲಿ ಮೂಲ ಕಾಂಗ್ರೆಸ್ಸಿಗರು ಮತ್ತು ಈಗ ಒಂದು ಕಾಂಗ್ರೆಸ್ಸಿಗರು ಅಂತ ಆ ಚರ್ಚೆ ನಡೀತಿದೆ. ಮೂಲ ಕಾಂಗ್ರೆಸ್ಸರಿಗೆ ಈ ಒಂದು ಮೂಲ ನಮಗಿಂತ ಮೂಲ ಯಾರು ಅದನ್ನು ಅದೇ ಹೇಳ್ತೇವೆ. ನನಗಿಂತ ಮೂಲ ಯಾರು ಅದನ್ನು ಇಲ್ಲ. ಮತ್ತು ಚರ್ಚೆ ಎಲ್ಲಿ ನಡೆದು ನಾವೇನು ಚರ್ಚೆ ಮಾಡಿದ್ವಿ? ಶಾಣಪುರ ಚರ್ಚೆ ಮಾಡಿದ್ವಿ. ಹಾಗಿದ್ರೆ ಮತ್ತೆ ಲೆಟರ್ ಬರೆಯುವಂತ ಹಂತಕ್ಕೆ ಹೋಗ್ತಾರಂತಂದ್ರೆ ಸರ್, ನೀವೇನು ಚರ್ಚೆ ಮಾಡಿದ್ರಿ? ನಾವೆಲ್ಲ ಮೂಲ ಕಾಂಗ್ರೆಸ್ಸಿಗರು. ನಾವು ಈ ಚರ್ಚೆ ಮಾಡಿಲ್ಲ ಅಂದ್ರೆ ಯಾರವರು ಹೇಳೋದು? ಏಕವ್ಯಕ್ತಿ ಪ್ರತಿಷ್ಠಿತ ಇಲ್ಲ ಪಕ್ಷದಲ್ಲಿ. ಏಕ ವ್ಯಕ್ತಿ ಪ್ರತಿಷ್ಠಿತ ಇಲ್ಲ, ಆದರೆ ನಮ್ಮ ನಾಯಕರನ್ನು ತೇಜೋವಧೆ ಮಾಡುವಂಥ ಪ್ರಯತ್ನ ಮಾಡಿದರೆ ಪಕ್ಷದ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಅದನ್ನು ಎದುರಿಸ್ತೇವೆ. ಸುಳ್ಳು ಪ್ರಚಾರ, ತೇಜೋವಧೆ ಅಂತ ಕುತಂತ್ರ, ನಮ್ಮ ಪಕ್ಷದ ಸರ್ಕಾರವನ್ನು ಅಭದ್ರಗೊಳಿಸುವಂಥದ್ದು ಯಾರಾದರೂ ಏನಾದರೂ ಪ್ರಯತ್ನ ಪಟ್ಟರೆ ಕಾಂಗ್ರೆಸ್ಸು ಒಟ್ಟಿಯಾಗಿ ಗಟ್ಟಿಯಾಗಿ ಅದನ್ನು ಎದುರಿಸ್ತದೆ. ಅದನ್ನು ಎದುರಿಸಿದ್ವಿ ಅಂತ ಹೇಳೋಣ. ಮತ್ತು ಕಳೆದ 3 ಚುನಾವಣೆ ಬೈ ಎಲೆಕ್ಷನ್ಸ್ಗಳೊಳಗೆ ನಮ್ಮ ಪಕ್ಷ ಇಷ್ಟು ದೊಡ್ಡ ಗೆಲುವನ್ನು ಪಡೆದುಕೊಂಡು ಅದು ಅನಿಸೋದಲ್ವಾ ನಿಮಗೆ? ಬಿ ಜೆ ಪಿಯವ್ರಿಗೆ ಸರಿಯಾದ ಕಪಾಳ ಮೋಕ್ಷ ಆದಂಗಾಯಿತು ಆ ಪರಿಣಾಮ. ಮತ್ತು ಈ ಪ್ರಶ್ನೆ ಕೇಳ್ತಿರಲ್ಲ, ರೈಟ್? ಯತ್ನಾಳ್ ಅವರು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಪರವಾಗಿ ಮಾತಾಡೋದು, ಕಾಂಗ್ರೆಸ್ ಪರವಾಗಿ ಮಾತಾಡ್ತಿದ್ದಾರೆ ಎಲ್ಲೋ. ನೋಡಿರಿ, ಯತ್ನಾಳ್ ಅವರು ಎಲ್ಲರನ್ನೂ ಟೀಕೆ ಮಾಡಿದ್ದನ್ನು ನಾ ಕೇಳೆ. ಅವರು ಅವ್ರ ಪಕ್ಷದವ್ರನ್ನೂ ಟೀಕೆ ಮಾಡಿದ್ದಾರೆ, ನಮ್ಮ ಪಕ್ಷದವ್ರನ್ನೂ ಟೀಕೆ ಮಾಡಿದ್ದಾರೆ, ನಮ್ಮ ಕಾರ್ಯಕ್ರಮಗಳನ್ನು ಟೀಕೆ ಮಾಡಿದ್ದಾರೆ. ಇದನ್ನು ಟೀಕೆ ಮಾಡಿದಾಗ ಅವ್ರನ್ನ ಮುಖ್ಯಮಂತ್ರಿಗಳ ಪರ ಮಾತಾಡಿದರು ಅಂಥೇಳಿ ಬಿ ಜೆ ಪಿಯವರು ಯತ್ನಾಳ್ ಅವರನ್ನು ವೈಯಕ್ತಿಕವಾಗಿ ವೀಕ್ ಮಾಡಬೇಕು ಅಂತ ಆ ರೀತಿ ಮಾತಾಡ್ತಿರ್ಬೇಕು. ಬಿ ಜೆ ಪಿಯವ್ರಿಗೆ ಸುಳ್ಳು ಪ್ರಚಾರ ಮಾಡೋದು, ಇಷ್ಟು ದಿವಸ ನಮ್ಮ ಸಿದ್ದರಾಮಯ್ಯನವ್ರ ಮೇಲೆ ಸುಳ್ಳು ಪ್ರಚಾರ ಮಾಡಿದರು, ಈಗ ಯತ್ನಾಳನ್ನು ಹಿಡ್ಕೊಂಡಾರ ಅವನ ಮೇಲೆ ಸುಳ್ಳು ಪ್ರಚಾರ ಮಾಡ್ತಾರೆ. ಯತ್ನಾಳ್ ಅವರು ನಾವು ಸಾಕಷ್ಟು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದೇವೆ. ಅವರು ಕಾಂಗ್ರೆಸ್ ಟೀಕಾ ಮಾಡುವಾಗ, ನಮ್ಮ ಲೀಡರ್ಸ್ ಟೀಕಾ ಮಾಡುವಾಗ ಅವರು ಹಿಂದೆ ಮುಂದೆ ನೋಡೋದಿಲ್ಲ, ಅವ್ರ ವಿಚಾರಗಳನ್ನು ನಾವು ಟೀಕಾ ಮಾಡ್ತೀವಿ. ಆದರೆ ಅವರು ನಮ್ಮ ಮುಖ್ಯಮಂತ್ರಿಗಳ ಪರ ಇದ್ದಾರೆ, ನಮ್ಮ ಕಾಂಗ್ರೆಸ್ಸಿನ ಇಂತಿಂಥ ನಾಯಕರ ಪರ ಇದ್ದಾರೆ ಅನ್ನುವಂಥ ಈ ಮಾತುಗಳೇನಿವೆ ಇವು ಯಾರೂ ಏನೂ ನಂಬೋದಕ್ಕೂ ಸಾಧ್ಯ ಇಲ್ಲ, ಹಾಗೂ ಸಣ್ಣತನದ ಮಾತುಗಳು.
ಸರ್ ಈಗ ಯಡಿಯೂರಪ್ಪರ ವಿರುದ್ಧ ವಿಚಾರಣೆಗೆ ಅನುಮತಿ ಕೊಟ್ಟಿರುವಂಥ ನೋಡಿ, ಒಂದು ದೊಡ್ಡ ತಪ್ಪು ನಿರ್ಣಯ ಆದಂಥ ಸಂದರ್ಭದೊಳಗೆ ವೈಯಕ್ತಿಕವಾಗಿ ಅಬ್ರಹಾಮ್ ಅನ್ನೋರು ಕಂಪ್ಲೇಂಟ್ ಮಾಡಿದರು. ಆ ಕಂಪ್ಲೇಂಟ್ನ ಹಿನ್ನೆಲೆಯೊಳಗೆ ರಾಜ್ಯಪಾಲರು ಅನುಮತಿ ಕೊಡಬೇಕಾದದನ್ನು ನಿರಾಕರಣೆ ಮಾಡಿದರು. ಅನುಮತಿ ಕೊಡಬಾರ್ದು ಅನ್ನುವಂಥ ನಿರ್ಣಯ ಏನಿತ್ತು ಸನ್ಮಾನ್ಯ ರಾಜ್ಯಪಾಲರದು, ಅದು ಸರಿಯಾದ ನಿರ್ಣಯ ಅಲ್ಲ. ಅದನ್ನು ಪುನರ್ ಪರಿಶೀಲಿಸಿ ಅಂಥೇಳಿ ನಾವು ಸಚಿವ ಸಂಪುಟದವರು ನಿರ್ಣಯಿಸಿ ನಮ್ಮ ನಿರ್ಣಯವನ್ನು ಮಾನ್ಯ ರಾಜ್ಯಪಾಲರಿಗೆ ತಿಳಿಸಲಾಗ್ತದೆ. ರಿವೆಂಜ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಏನು ರಿವೆಂಜ್ ಪೊಲಿಟಿಕ್ಸ್ ಏನಂತ ಹೇಳ್ತಿದ್ರು ಅವಾಗ? ನಾವು ನಾವು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ಇದು ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ದು ಅಬ್ರಾಮ್ ಅನ್ನೋರು ಕೊಟ್ಟಿದ್ದು. ಅವರು ನಮ್ಮ ಮುಖ್ಯಮಂತ್ರಿಗಳ ಮೇಲೂ ಕೊಟ್ಟಿದ್ದಾರೆ, ಅವ್ರ ಮುಖ್ಯಮಂತ್ರಿಗಳ ಮೇಲೂ ಕೊಟ್ಟಿದ್ದರು. ಆಮೇಲೆ ಅದನ್ನು ರಾಜ್ಯಪಾಲರು ಫೇರ್ ಆಗಿ ಅವಾಗ ಒಂದು ನಿರ್ಣಯ ತೊಗೊಂಡಿದ್ರೆ ಒಂದಾಗ್ತಿತ್ತು. ಆದರೆ ಅದು ಆಗಲಿಲ್ಲ, ಅದಕ್ಕೆ ಪುನರ್ ಪರಿಶೀಲನೆ ಮಾಡಿರಿ ಅಂತ ಹೇಳಿದ್ರು. CWC ಯಲ್ಲಿ ಭಾಳ ಸಾಕಷ್ಟು ಚರ್ಚೆ ಇದೆ ಸರ್. ಪಕ್ಷ ಸಂಘಟನೆ ಇರ್ಬೋದು, ಪದಾರ್ಥ ಬದಲಾವಣೆ ಆಗಿರ್ಬೋದು. ಪಕ್ಷ ಸಂಘಟನೆ ಬಗ್ಗೆ, ಪಕ್ಷವನ್ನು ಗಟ್ಟಿಗೊಳಿಸೋದ್ರ ಬಗ್ಗೆ ಏನೆಲ್ಲ ಚರ್ಚೆ ಆಗಿರ್ತದೆ, ಆ ಚರ್ಚೆ ಮೇಲೆ ನಿರ್ಣಯ, ಆ ನಿರ್ಣಯಗಳನ್ನು ಚಾಚು ತಪ್ಪದೆ ನಾವು ಅನುಷ್ಠಾನ ಮಾಡ್ತೀವಿ. ಸರ್, ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸರ್ ಹಿರಿಯ ಶಾಸಕರು ಅಥವಾ ಸಚಿವರು ತ್ಯಾಗ ಮಾಡಬೇಕು ಬಸವಪುರ ಅವ್ರಿಗೆ ಅಂತ ಚರ್ಚೆ ಆಗ್ತದೆ. ಹಾಗೂ ಆ ಚರ್ಚೆ, ಆ ನಿರ್ಣಯ ಹೈಕಮಾಂಡ್ನವ್ರು ಮಾಡಿದರೆ ಹಿರಿಯ ಸಚಿವರು ತ್ಯಾಗ ಮಾಡಬೇಕಾಗ್ತದೆ. ಪಕ್ಷದ ಮುಂದಿನ ಭವಿಷ್ಯದ ದೃಷ್ಟಿ ಪಕ್ಷ ಏನು ನಿರ್ಣಯ ಕೈಗೊಳ್ತದೆ ಅದಕ್ಕೆ ನಮ್ಮ ಕಾಂಗ್ರೆಸ್ಸಿಗರೆಲ್ಲರೂ ಆ ನಿಲುವನ್ನು ಬೆಂಬಲಿಸ್ತಾರೆ. ಪಕ್ಷದ ಹಿತದೃಷ್ಟಿಯಿಂದ ಏನು ಆಗಬೇಕು, ಏನು ಮಾಡಬೇಕು, ಪಕ್ಷಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಇಮೇಜನ್ನು ಕೊಡೋದ್ರ ಸಲುವಾಗಿ ಹೈಕಮಾಂಡ್ನವ್ರು ಏನು ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ಹಿರಿಯ ಸಚಿವರು ಒಪ್ತೇವೆ, ಕಿರಿಯ ಸಚಿವರು ಒಪ್ತಾರೆ. ಗೌರ್ಮೆಂಟ್ ಪರ್ಮಿಷನ್ ಆಗುತ್ತೆ ಟೈಮಲ್ಲಿ 2.5 years ಡಿವೈಡ್ ಆಗಿದ್ದ ಸೇಮ್ ಇಲ್ಲ, ನನಗೆ ಗೊತ್ತಿಲ್ಲಪ್ಪ. ನಾನು ಆ ಸಭೆಯೊಳಗೂ ಇಲ್ಲ, ನನಗೆ ಅದು ಗೊತ್ತಿರೋ ಇಲ್ಲ. ಅದನ್ನು ನೀವು ಮುಖ್ಯಮಂತ್ರಿಗಳನ್ನ ಕೇಳ್ಬೋದು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಕೇಳ್ಬೋದು, ಅಥವಾ ಹೈಕಮಾಂಡ್ ಕೇಳ್ಬೋದು. ಆ ಸಂದರ್ಭದಲ್ಲಿ ಆ ಸಭೆಯೊಳಗೆ ನಾನಿಲ್ಲ, ನಮಗೆ ಅವು ಯಾವನ್ನೂ ತಿಳಿಸಿಲ್ಲ. CLP ಏನು ಚರ್ಚೆ? CLP ಒಳಗೂ ಬೇರೆ ಚರ್ಚೆ, CLP ಒಳಗೂ ಚರ್ಚೆ ಆಗೋದಿಲ್ಲ. ಬದಲಾವಣೆ ಆಗುವ ಸಾಧ್ಯತೆಗಳು, CM ಬದಲಾವಣೆ ಒಂದು ಇತ್ತೀಚೆಗೆ ಮುನ್ನಲ್ಲೇ ಬಂದಿದೆ. ಸಾಕಷ್ಟು ಚರ್ಚೆ. ಈಗ ಚರ್ಚೆಯಲ್ಲಿ ನಿಮ್ಮ ಚರ್ಚೆನೇ ಚರ್ಚೆ. RB ತಿಮ್ಮಪ್ಪ ಅವ್ರು ಹೇಳ್ತಾರೆ 5 ವರ್ಷ ಇರ್ತಾರಲ್ಲ CM ಅವರು, ಹೈಕಮಾಂಡ್ ಅವರು ಬೇರೆ ಸರ್. RB ಪಾಟೀಲ್, RB ಪಾಟೀಲ್, BR ಪಾಟೀಲ್ ಸರ್, ಅವರು ಆಪ್ತರು ಸಲಹೆಗಾರ, ಪ್ರಬುದ್ಧ ರಾಜಕಾರಣಿಗಳವರು, ಮುಖ್ಯಮಂತ್ರಿಗಳ ಸಲಹೆಗಾರರು. ತಾವು ಅವರನ್ನು ಕೇಳ್ತಾರೆ. ನನಗೆ ಅವ್ರು ಹೇಳಿದ್ರ ಬಗ್ಗೆ ಏನೂ ಮಾಹಿತಿನೇ ಇಲ್ಲ. ನನಗೆ ಅದರ ಆ ಮಾತನ್ನು ಒಪ್ಪೋದು ಇಲ್ಲ ನಾನು. ಆಮೇಲೆ ಆ ರೀತಿ ಸಾರ್ವಜನಿಕ ಚರ್ಚೆ ನಾನು ಮಾಡೋದಕ್ಕೆ ಸಿದ್ಧ ಇಲ್ಲ. ಸರ್, ಈಗ ಇಲ್ಲಿ ಉತ್ತರ ಕರ್ನಾಟಕದ ಅಭಿಲಾಷೆ ಏನಂದ್ರೆ ಸರ್, ತಾವು ಮೂಲ ಕಾಂಗ್ರೆಸ್ಸಿಗರು. ಈಗ ನಿಮಗೆ ಯಾಕೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆ ಇಲ್ಲ? ಯಾಕಂದ್ರೆ ಸರ್, ಈಗ ಸಿದ್ದರಾಮಯ್ಯ ಅವರು ಕೊಟ್ಟರು, ನನ್ನ ಬಗ್ಗೆ ಹೊಂದಿರತಕ್ಕಂಥ ಪ್ರೀತಿಗಾಗಿ ಬಹಳಷ್ಟು ಕೃತಜ್ಞತೆಗಳು, ಅಭಿನಂದನೆಗಳು.